ಇವತ್ತು ದೇವೇಗೌಡರು ಇಲ್ಲೇ ಕೂತಿದ್ದಾರೆ. ಹಿಂದೆ ಈದ್ಗಾ ಮೈದಾನದ ವಿಷಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಹುಬ್ಬಳ್ಳಿ ನಗರ ಶಾಂತ ರೀತಿಯ ವಾತಾವರಣ ಬರಲಿಕ್ಕೆ ಆಗಿನ ಅವರ ಸರ್ಕಾರದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಅದೆಲ್ಲವನ್ನು ನಾನೀಗ ಪ್ರಸ್ತಾಪ ಮಾಡಲ್ಲ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ವಿರೋಧಿಗಳ ಬಗ್ಗೆ ಯಾವ ರೀತಿ ದಬ್ಬಾಳಿಕೆಯ ದಮನದ ರಾಜಕಾರಣ ನಡೀತಿದೆ. ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲೇ ಒಂದು ಪ್ರಕರಣ ನಡೀತು. ಆ ಪ್ರಕರಣದ ವಾಸ್ತವಾಂಶಗಳನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಪಟ್ಟರು ಸರ್ಕಾರ. ಯಾವ ರೀತಿ ಸರ್ಕಾರದ ದುರುಪಯೋಗಗಳು ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪ್ರಕರಣನ. ಈಗ ನಿಮ್ಮ ಮೈಸೂರಿನ ಲೋಕಸಭಾ ಸದಸ್ಯರೇನಿದ್ದಾರೆ, ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅಂತಕ್ಕಂಥವ್ರು, ಅವರು ಏನೋ ಮರ ಕಡಿದಿರ್ತಕ್ಕಂಥ ವಿಷಯದಲ್ಲಿ ಅವರ ಮೇಲೆ ಮೊಕದ್ದಮೆ ಹೂಡಿ ಜೈಲಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇದರ ಸತ್ಯಾಸತ್ಯತೆ ಏನಿದೆ, ಯಾವ ರೀತಿ ಇವರ ವಿರೋಧಿಗಳನ್ನು, ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದೇವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವರನ್ನ, ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರಸೇವಕರದ್ದು ಒಂದು ಭಾಗ 2-3 ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಡ್ಬಂದ್ರು ಕಾಂಗ್ರೆಸ್ಸು, ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ, ನಾಚಿಕೆಗೇಡಿದು ಈ ಸರ್ಕಾರದ್ದು. ಇಲ್ಲಿ 5 ಜನ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. 5 ಜನ ಅಧಿಕಾರಿಗಳನ್ನು, ಡಿಎಫ್ಒನ, ಎಸಿಎಫ್ನ, ಡಿಸಿಎಫ್, ಎಸಿಎಫ್ ಮತ್ತು ಆರ್ಎಫ್ಒ ಇವರೆಲ್ಲರನ್ನ ಒಳಗೊಂಡಂತೆ 5 ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆದ ಕಾರಣ ಏನು? ಇಲ್ಲಿ ವಿಷಯ ಯಾವ ರೀತಿ ಪ್ರಸ್ತಾಪ ಆಗಿದೆ, 16ನೇ ತಾರೀಕು ಬೇಲೂರಿನ ಒಂದು ಗ್ರಾಮದಲ್ಲಿ, ಅರೇಹಳ್ಳಿ ಹೋಬಳಿ ನಂದಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ ಪೂರ್ವಾನುಮತಿ ಇಲ್ಲದೆ ಕಾಡು ಜಾತಿ ಮತ್ತು ಮನ್ನಾ ಜಾತಿಗೆ ಸೇರಿದ ಮರಗಳ ಕಟಾವು ಮಾಡಿರೋ ಬಗ್ಗೆ ತಹಶೀಲ್ದಾರರಿಂದ ಒಂದು ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ವರದಿ ಹೋಗುತ್ತೆ 21ನೇ ತಾರೀಕಿಗೆ. ಇದರಲ್ಲಿ ಆ ವರದಿಯಲ್ಲಿ ಏನು ಹೇಳಿದ್ರು, ಈ ಒಂದು ಸರ್ಕಾರದ ಭೂಮಿಗಳಲ್ಲಿ ಮನೆಗಳೇನು ಕಟ್ಟಿದ್ದಾರೆ ಸರ್ಕಾರಿ ಜಮೀನುಗಳಲ್ಲಿ, ಆ ಮನೆಗಳನ್ನು ಸಕ್ರಮೀಕರಣಗೊಳಿಸ್ತಕ್ಕಂಥ ಅರ್ಜಿಗಳೇನು ಬಂದಿತ್ತು, ಆ ಹಿನ್ನೆಲೆಯಲ್ಲಿ ಮನೆಗಳ ಸ್ಥಳ ಪರಿಶೀಲನೆ ನಡೆಸ್ತಕ್ಕಂಥದ್ದಕ್ಕೆ ಅಲ್ಲಿಯ ಶಿರಸ್ತೇದಾರ ತನ್ವೀರ್ ಅಹಮದ್ ಅಂತಕ್ಕಂಥವರು ಆ ಪರಿಶೀಲನೆಗೆ ಹೋಗಿರ್ತಾರೆ. ಆಗ ರಸ್ತೆ ಬದಿನಲ್ಲಿ ಈ ಮರ ಕಟ್ ಮಾಡಿರ್ತಕ್ಕಂಥ ಚಿತ್ರ ಏನು ಗಮನಿಸ್ತಾರೆ, ತಹಶೀಲ್ದಾರ್ಗೆ ಅವರು ವರದಿ ಕೊಟ್ಟರು. ತಹಶೀಲ್ದಾರು ಬಂದರು, ಸ್ಥಳ ಮಾಜೂರು ಮಾಡ್ಕೊಂಡ್ರು. ಅದರ ಮೇಲೆ 21ನೇ ತಾರೀಕು ಬೇಲೂರಿನ ಅರಣ್ಯ ವಲಯಾಧಿಕಾರಿಗಳಿಗೆ ಕೊಟ್ಟರು ಒಂದು ಮಾಹಿತಿಯನ್ನು. ಇಲ್ಲಿ ಈ ಭೂಮಿ ಏನಿದೆ 40 ಎಕರೆ 35 ಗುಂಟೆ ಜಮೀನು ಇವರು ಕೊಡಬೇಕಾದ್ರೆ ಒಂದು ಕಡೆ ಸರ್ಕಾರಿ ಭೂಮಿ ಅಂತಾರೆ, ಇನ್ನೊಂದು ಕಡೆ 40 ಎಕರೆ 35 ಗುಂಟೆ ಜಮೀನನ್ನ ಸುಮಾರು 16 ಜನಕ್ಕೆ ಹಕ್ಕುಪತ್ರಗಳ ಪಾಣಿ ಕೊಟ್ಬಿಟ್ಟಿರ್ತಾರೆ. ಇವರ ಹಕ್ಕ ಹೆಸರಿಗೆ ದಾಖಲಾತಿ ಆಗಿದೆ ಸುಮಾರು 16 ಜನದ ಹೆಸರಿಗೆ. ಇನ್ನು 4 ಎಕರೆ 12 ಗುಂಟೆ ಗೋಮಾಳ ಅಂತಕ್ಕಂಥದ್ದು ಆ 40 ಎಕರೆ ಭೂಮಿನಲ್ಲಿ ಇರತಕ್ಕಂಥ ವಿಸ್ತೀರ್ಣದಲ್ಲಿ 16 ಕುಟುಂಬಕ್ಕೆ ಅಲಾಟ್ಮೆಂಟ್ ಆಗಿದೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. 16ನೇ ವ್ಯಕ್ತಿ ಅದರಲ್ಲಿ ರಾಕೇಶ್ ಶೆಟ್ಟಿ ಬೀನ್ ಲೇಟ್ ನಾರಾಯಣ್ ಶೆಟ್ಟಿ. ಈ ವ್ಯಕ್ತಿಗೆ 4 ಎಕರೆ ಭೂಮಿನ
ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವರಿವತ್ತಿಲ್ಲ, ಅವರು ಮರಣ ಹೊಂದಿದ್ದಾರೆ. ಅವ್ರ ಮಗಳಿದ್ದಾಳೆ ಜಯಮ್ಮ ಅಂತ ಹೇಳಿ. ಜಯಮ್ಮನವರು ಈ ಭೂಮಿಯನ್ನು ಯಾರಿಗೆ ಕೇಸ್ ಹಾಕಿದ್ರಲ್ಲ ವಿಕ್ರಮ್ ಸಿಂಹ ಅವರಿಗೆ ಲೀಸಿಗೆ ಕೊಡ್ತಾರೆ ಭೂಮಿನ, ಶುಂಠಿ ಬೆಳೆಯಲಿಕ್ಕೆ. ಆ ಲೀಸ್ ಪೀರಿಯಡ್ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಜನವರಿ ತಿಂಗಳಿನಿಂದ, 24ನೇ ಇಸ್ವಿಯಿಂದ ಪ್ರಾರಂಭ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೋತಾರೆ. ಮುಂದಿನ 27ನೇ ಇಸ್ವಿಯವರೆಗೆ. ಇದರ ಮಧ್ಯದಲ್ಲಿ ಈ 4 ಎಕರೆ ಭೂಮಿನಲ್ಲಿ ಈ ಕಾಡು ಜಾತಿ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದವ್ರು ಯಾರು? ಜಯಮ್ಮ ಮತ್ತೆ ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು. ವಿಕ್ರಮ್ ಸಿಂಗ್ ಸಮಸ್ಯೆ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ. ವಿಕ್ರಮ್ ಸಿಂಹನ್ಗೆ ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರನ್ನ ಮಾಡಬೇಕಾದ್ರೆ A1 A2ನ ಜಯಮ್ಮ ಮತ್ತೆ ರವಿ ಮೇಲೆ ಹಾಕಿದ್ರು. ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ. A1 A2 A3 ಇರಲಿಲ್ಲ ಅಲ್ಲಿ. ಅಲ್ಯಾರೋ ಒಬ್ಬ ಪುಡಾರಿ ಒಬ್ಬವನೇ, ಅವನಿಗೆ ಇಲ್ಯಾರೋ ಒಬ್ಬ ಹಿಂದೆ ಒಬ್ಬ DFO ಇದ್ದ, ಈಗೆಲ್ಲ ಬೆಂಗಳೂರಲ್ಲಿ ಇರಬೇಕೀಗ. ಅವನಿಗೂ ಸಂಬಂಧ. ಅವನಿಗೆ ವಿಷಯ ಕೊಟ್ಟ. ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ, ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ, ಈಗ ನಿಮ್ಗೆ ಒಳ್ಳೆ ಕೇಸು, ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ, ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ. ಮುಖ್ಯಮಂತ್ರಿಗಳೇನು ಮಾಡಿದ್ರು? PCCFಗೆ ಮಾತನಾಡಿದ್ರು. ಒಂದು ಕೆಲಸ ಮಾಡಿ, ಗೆಂಡೆಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಬೀಟ ಮರ ಏನಿದೆ ಅದನ್ನು ನಿಮ್ಮ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು. ಡೈರೆಕ್ಷನ್ ಕೊಟ್ಟರು. ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು, ಏನೇನಾಯಿತು, ಆ ಕಾರಲ್ಲಿ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ. ಇವರು ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು. ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಡಳಿತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು. ಈ ಕರಸೇವಕರೊಂದಿಗೆ ನಡೀತಾ ಇದೆಯಲ್ಲ ಚರ್ಚೆ, ಅದಕ್ಕೆ ಇದನ್ನು ಕೋಟ್ ಮಾಡ್ತಾ ಇದ್ದಾನೆ ಇಲ್ಲಿ. A1 A2ನ ಅಲ್ಲೇ ಅರಣ್ಯದ ಇಲಾಖೆ ಅಧಿಕಾರಿಗಳ ಕಚೇರಿ ಕರ್ಕೊಂಡೋಗಿ ಅಲ್ಲಿ ಬೇಲ್ ಕೊಟ್ಟರು. ಅದು ಅಲ್ಲೇ ಅಧಿಕಾರಿಗಳೇ ಬೇಲ್ ಕೂಡ ಸೆಕ್ಷನ್. ಅದು 28ನೇ ತಾರೀಕು ಈ ವಿಕ್ರಮ್ ಸಿಂಹ ಅಧಿಕಾರಿಗಳನ್ನು ಭೇಟಿ ಮಾಡಿ, ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಇರ್ತಕ್ಕಂಥ ವಾಸ್ತವಾಂಶ ಎಲ್ಲ ಕೊಟ್ಟರು. ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟರು. ಅವರೇ ಭೇಟಿ ಕೊಟ್ಟು ಅವರು ಎಲ್ಲ ಮಾಹಿತಿ ಕೊಟ್ಟು ಹೋದ ನಂತರ ಅವ್ರನ್ನ ಬಂಧಿಸ್ತಾರೆ. ಇಲ್ಲಿ A1 A2 ಆಮೇಲೆ A3 ಮಾಡಿದ್ರು. A1 A2ಗೆ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು. ಇವ್ರನ್ನ ಯಾಕೆ ತಗೊಂಡು ಹೋದ್ರು ಜೈಲಿಗೆ ಕಳಿಸ್ಲಿಕ್ಕೆ? ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯಿತು? ಮ್ಯಾಜಿಸ್ಟ್ರೇಟು ಇವ್ರು ಮುಖಕ್ಕೆ ಉಗಿದ್ರು. ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಯಲ್ಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ. ಇಲ್ಲ 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 ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ, ಮಾಡಬಾರದು ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊತಾವ್ರಲ್ಲ ಈಗ. ಇದು ಅದೇ ಕೇಸೆ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು. ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ, ನಿಮ್ಮಿಂದಲೇ ಬೇಲ್ ಕೊಟ್ಟಾಗ ಮಾಡಿ ಅಂತ ಒತ್ತಾಯ. ಅಲ್ಲೇ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೊತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.